श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 18 ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯೈಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ। ಫಲಾಕಾಂಕ್ಷೆ ಹೊಂದದವರಿಂದ ವಿಧಿಗನುಸಾರವಾಗಿರುವ ಯಜ್ಞ ಮಾಡುವುದು ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಸಮಾಧಾನಯುಕ್ತ ಮನಸ್ಸಿನಿಂದ ಯಾವ ಯಜ್ಞ ಮಾಡಲಾಗುತ್ತದೆಯೋ ಅದು ಸಾತ್ವಿಕ ಯಜ್ಞವಾಗಿರುತ್ತದೆ. ತರಿ ಏಕೂ ಪ್ರಿಯೋತ್ತಮೂ ವಾಚೋನಿ ವಾಢೋ ನೇದಿ ಕಾಮೂ ಜೈಸಾ ಕಾ ಮನೋಧರ್ಮೂ ಪತಿವ್ರತೇತ। ಒಬ್ಬ ಪ್ರಿಯೋತ್ತಮನ ಹೊರತಾಗಿ ಹೊಂದಿರುವುದಿಲ್ಲ ಯಾರಲ್ಲಿಯೂ ಕಾಮಭಾವ ನಿಶ್ಚಿತವಾಗಿ. ಇಂಥ ಮನೋಧರ್ಮವಾಗಿರುವುದು ಸಹಜವಾಗಿ ಪತಿವ್ರತೆಯದು. ಒಬ್ಬ ಪ್ರಿಯೋತ್ತಮನ ಹೊರತಾಗಿ ಬೇರೆ ಯಾರಲ್ಲಿಯೂ ಕಾಮಭಾವ ಹೊಂದಿರದೇ ಇರುವುದು ಪತಿವ್ರತೆಯ ಸಹಜವಾದ ಮನೋಧರ್ಮವಾಗಿರುವುದು. ನಾನಾ ಸಿಂಧೂತೆ ಠಾಕೋನಿ ಗಂಗಾ ಪುಢಾರಾನ ಕರಿಚಿ ರಿಗಾ ಕಾ ಆತ್ಮ ದೇಖೋನಿ ಉಗಾ ವೇದು ಠೇಲಾ। ಸೇರಿದ ಮೇಲೆ ಸಮುದ್ರವನ್ನು ಗಂಗೆ ಕ್ರಮಿಸುವುದಿಲ್ಲ ಮುಂದಿನ ಮಾರ್ಗವನ್ನು, ಅಥವಾ ನೋಡಿ ಆತ್ಮನನ್ನು ಸ್ತಬ್ಧವಾಗುವ ವೇದಗಳು। ಗಂಗೆಯು ಸಮುದ್ರವನ್ನು ಸೇರಿದ ಮೇಲೆ ಅದಕ್ಕೆ ಮುಂದಿನ ಮಾರ್ಗ ಕ್ರಮಿಸಬೇಕಾಗುವುದಿಲ್ಲ, ಅಥವಾ ವೇದಗಳು ಆತ್ಮನನ್ನು ನೋಡಿ ಸ್ತಬ್ಧವಾಗುವವು। ತೈಸೇಜೆ ಆಪುಲ್ಯ ಸ್ವಹಿತಿ ವೇಚೂನಿಯ ಚಿತ್ತವೃತ್ತಿ ನುರವಿತೀಚಿ ಅಹಂಕೃತಿ ಫಳಾಲಾಗಿ। ಅದರಂತೆ ಸಾಧಿಸಲು ಸ್ವಹಿತವನ್ನು ವಿನಿಯೋಗಿಸಿ ಚಿತ್ತವೃತ್ತಿಯನ್ನು ಉಳಿಸುವುದಿಲ್ಲ ಅಹಂಕೃತಿಯನ್ನು ಫಲಾಪೇಕ್ಷೆಗಾಗಿ। ಅದರಂತೆ ಸ್ವಹಿತವನ್ನು ಸಾಧಿಸಲು ಚಿತ್ತವೃತ್ತಿಯನ್ನು ವಿನಿಯೋಗಿಸಿ ಫಲಾಪೇಕ್ಷೆಗಾಗಿ ಅಹಂಕರ್ತೃತ್ವ ಭಾವವನ್ನು ಉಳಿಸುವುದಿಲ್ಲ। ಪಾತಲೆಯ ಝಾಡಾಚೆ ಮೂಳ ಮಾಗುತೆ ಸರ್ವ ನೇನೇಚಿ ಜಳ ಜಿರಾಲೇಕ ಕೇವಳ ತಯಾಚಾಂಚಿ ಆಂಗಿ। ತಲುಪಿದ ಮೇಲೆ ವೃಕ್ಷದ ಬೇರು ಹಿಂದೆ ಸರಿಯುವುದನ್ನರಿಯದು ಆ ನೀರು, ಸೇರಿಕೊಳ್ಳುವುದು ಆ ನೀರು ಕೇವಲ ಬೇರಿನಲ್ಲಿ। ಭೂಮಿಯಲ್ಲಿ ಹರಿದಾಡುವ ನೀರು ಒಮ್ಮೆ ವೃಕ್ಷದ ಬೇರನ್ನು ತಲುಪಿದ ಮೇಲೆ ಅದು ಹಿಂದೆ ಸರಿಯುವುದನ್ನು ಅರಿತಿರುವುದಿಲ್ಲ, ಆಗ ಅದು ಆ ಬೇರಿನಲ್ಲಿಯೇ ಸೇರಿಕೊಳ್ಳುವುದು। ತೈಸೆ ಮನೆ ದೇಹಿ ಯಜ ನಿಶ್ಚಯಾಚ ಠಾಯಿ ಹಾರಪೋನಿ ಜೆ ಕಾಹಿ ವಾಂಛಿತೀನ। ಅದರಂತೆ ಮನಸ್ಸು ಹಾಗೂ ದೇಹವನ್ನು ಯಜ್ಞ ನಿಶ್ಚಯದಲ್ಲಿ ತೊಡಗಿಸಿ ಅವುಗಳನ್ನು ಎಲ್ಲ ಅಪೇಕ್ಷೆಗಳನ್ನು ಕಳೆದುಕೊಳ್ಳುವನು. ಅದರಂತೆ ಮನಸ್ಸು ಹಾಗೂ ದೇಹವನ್ನು ಯಜ್ಞದ ನಿಶ್ಚಯದಲ್ಲಿ ತೊಡಗಿಸಿ ತನ್ನ ಮನಸ್ಸಿನಲ್ಲಿಯ ಎಲ್ಲ ಅಪೇಕ್ಷೆಗಳನ್ನು ಕಳೆದುಕೊಳ್ಳುವನು.
तिहि फलवांछा त्यागी स्वधर्म वाचोनी विरागी कीजे जो यज्ञो सर्वांगी अलंकृतु ಫಲಾಪೇಕ್ಷೆ ಬಿಟ್ಟವನಾಗಿ ಸ್ವಧರ್ಮದ ಹೊರತು ವಿರಕ್ತನಾಗಿ ಸರ್ವಾಂಗ ಪೂರ್ಣವಾಗಿ ಯಜ್ಞ ಮಾಡುವನು. ಲೌಕಿಕವಾದ ಎಲ್ಲ ಫಲಾಪೇಕ್ಷೆಗಳನ್ನು ಬಿಟ್ಟವನಾಗಿ ಸ್ವಧರ್ಮದ ಹೊರತು ಎಲ್ಲ ವಿಷಯಗಳಿಂದ ವಿರಕ್ತನಾಗಿ ಸರ್ವಾಂಗ ಪೂರ್ಣವಾಗಿ ಯಜ್ಞ ಮಾಡುವನು. ಪರಿ ಆದಿಸ आपणपे डोळा जैसे घेपे का तळहा तीचे दीपे ರತ್ನ ಪಾಹಿಜೆ. ಮನುಷ್ಯನು ಕನ್ನಡಿಯಲ್ಲಿ ತನ್ನನ್ನು ತನ್ನ ಕಣ್ಣುಗಳಿಂದಲೇ ನೋಡುವನು. ಅದರಂತೆ ನೋಡುವುದಕ್ಕಾಗಿ ಕೈಯಲ್ಲಿಯ ರತ್ನವನ್ನು ರಾತ್ರಿಯಲ್ಲಿ ದೀಪ ಬೇಕಾಗುವುದು. ಸಾಮಾನ್ಯವಾಗಿ ಮನುಷ್ಯನು ಕನ್ನಡಿಯಲ್ಲಿ ತನ್ನ ಕಣ್ಣುಗಳಿಂದಲೇ ತನ್ನನ್ನು ನೋಡುವನು. ಅದರಂತೆ ರಾತ್ರಿಯಲ್ಲಿ ತನ್ನ ಕೈಯಲ್ಲಿಯ ರತ್ನವನ್ನು ನೋಡುವುದಕ್ಕಾಗಿ ದೀಪ ಬೇಕಾಗುವುದು. ನಾನಾ ಉದಿತೆ ದಿವಾಕರೆ ಗಮಾವ ಮಾರ್ಗು ಜಿಠಿ ಭರೆ ತೈಸಾ ವೇದು ನಿರ್ಧಾರೆ ದೇಖೋನಿಯಾ. ಅಥವಾ ಉದಯವಾಗಲು ದಿವಾಕರನು ನೋಡಬಹುದು ಹೋಗಬೇಕಾದ ಮಾರ್ಗವನ್ನು, ಅದರಂತೆ ವೇದಗಳು ಮಾಡಿದ ನಿರ್ಧಾರವನ್ನು ನೋಡಿಕೊಂಡು. ಅಥವಾ ಸೂರ್ಯನು ಉದಯವಾಗಲು ಹೋಗಬೇಕಾದ ಮಾರ್ಗವನ್ನು ನೋಡಬಹುದು, ಅದರಂತೆ ವೇದಗಳು ಮಾಡಿದ ನಿರ್ಧಾರವನ್ನು ನೋಡಿಕೊಂಡು. ತೇ ಕುಂಡೆ ಮಂಡಪ ವೇದಿ ಆಣಿ ಕಹಿ ಸಂಭಾರ ಸಮೃದ್ಧಿ ते ಮೇಳವಣಿ ಜೈಸಿ ವಿಧಿ ಆಪಣ ಕೇಳಿ. ಕುಂಡ ಮಂಟಪ ವೇದಿಕೆಗಳನ್ನು ಹಾಗೂ ಉಳಿದೆಲ್ಲ ಸಂಭಾರ ಸಮೃದ್ಧಿಯನ್ನು ವಿಧಿಗನುಸಾರ ಜೋಡಿಸುವುದನ್ನು ತಾನೇ ಮಾಡುವನು. ಕುಂಡ ಮಂಟಪ ವೇದಿಕೆಗಳನ್ನು ಹಾಗೂ ಉಳಿದೆಲ್ಲ ಸಂಭಾರ ಸಮೃದ್ಧಿಯನ್ನು ವಿಧಿಗನುಸಾರ ಜೋಡಿಸುವುದನ್ನು ತಾನೇ ಮಾಡುವನು. सकळावय उचिते लेणी पातली जैसी आंगाते तैसे पदार्थ जेतींचे तेथे विनियोगुनी. ಸರ್ವ ಅವಯವೋಚಿತವನ್ನು ಮೈಯಲ್ಲಿ ಹಾಕಿಕೊಂಡಂತೆ ಆಭರಣಗಳನ್ನು ಅಲ್ಲಲ್ಲಿಯ ವಸ್ತುಗಳನ್ನು ವ್ಯವಸ್ಥೆಗೊಳಿಸುವನು. ಸರ್ವ ಅವಯವೋಚಿತ ಆಭರಣಗಳನ್ನು ಮೈಯಲ್ಲಿ ಹಾಕಿಕೊಂಡಂತೆ ಅಲ್ಲಲ್ಲಿಯ ವಸ್ತುಗಳನ್ನು ವ್ಯವಸ್ಥಿತಗೊಳಿಸುವನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.